ಹಾಯ್ ಎವ್ರಿವಾನ್. ನಾನು ಇವಾಗ ನನ್ನ ಪ್ರೀವಿಯಸ್ ಕಂಪನಿನ ನಾನು ರೀಸೆಂಟಾಗೆ ಬಿಟ್ಟೆ. ಸೊ ನನ್ನ ಲಾಸ್ಟ್ ಡೇ ವರ್ಕಿಂಗ್ ಡೇಯಲ್ಲಿ ನನಗೆ ಏನೇನು ಗಿಫ್ಟ್ ಕೊಟ್ಟಿದ್ರು ಅಂತ ನಾನು ಎಲ್ಲರ ಹತ್ರ ಶೇರ್ ಮಾಡ್ಕೊಬೇಕು ಅಂತ ನಂಗೆ ತುಂಬ ಇಷ್ಟ ಇದೆ. ಬಿಕಾಸ್ ನಾನು ಕೂಡ ಇನ್ನೂ ಅದನ್ನು ಓಪನ್ ಮಾಡಿಲ್ಲ. ಬಿಕಾಸ್ ಕೆಲವೊಂದೊಂದು ಗಿಫ್ಟ್ನ ಇಲ್ಲೇ ಓಪನ್ ಮಾಡಿ ಆಮೇಲೆ ಫೀಲ್ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ಮತ್ತು ನಾನು ಕೇರಳ ಟ್ರಿಪ್ಪಲ್ಲಿ ಏನೇನು ಬೈ ಮಾಡಿದ್ದೆ ಅದನ್ನು ಸಹಿತ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನನಗೆ ಫುಲ್ ನಮ್ಮ HR ಟೀಮು ಈ ಬ್ಯಾಗ್ ಕೊಟ್ಟಿದ್ರು. H&Mಯಿಂದ ಈ ಬ್ಯಾಗ್ ತುಂಬ ಸ್ಪೇಷಿಯಸ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾನೇನೋ ಗೊತ್ತಿಲ್ಲ, ಏನಾದರೂ ಒಂದು ಪರ್ಚೇಸ್ ಮಾಡ್ತೀನಲ್ಲ, ಇವಾಗ ಲಾಸ್ಟ್ ಒಂದು 15 ಡೇಸ್ ಬ್ಯಾಕು ಫುಲ್ಲು ಬ್ಲ್ಯಾಕ್ ಫ್ರೈಡೇ ಸೇಲ್ ಅಂತ ಹೇಳ್ಬಿಟ್ಟು ತುಂಬ ಬ್ಯಾಗ್ಸ್ ಎಲ್ಲ ಬೈ ಮಾಡಿದ್ದೆ. ನೀವೆಲ್ಲ ನೋಡಿದ್ರಿ, ನಾನು ಆ್ಯಲನ್ ಸೋಲಿ ಬ್ರ್ಯಾಂಡು ಮತ್ತು ಫಾರ್ ಎವರ್ ಇದು ಬ್ರ್ಯಾಂಡಿಂದ ಎಲ್ಲ ನಾನು ಬೈ ಮಾಡಿದ್ದೆ. ನಂಗೆ ಗೊತ್ತಿರಲಿಲ್ಲ. ಆಮೇಲೆ ಒಂದು 2 ಡೇಸಲ್ಲಿ ಮತ್ತೆ ನನಗೆ ನಮ್ಮ ಆಫೀಸಲ್ಲಿ ಕೂಡ ನನ್ನ ಟೀಮ್ಮೇಟ್ಸ್ ಎಲ್ಲರೂ ಸೇರಿಬಿಟ್ಟು HR ಟೀಮಿಂದ ನನಗೆ ಈ ಬ್ಯಾಗ್ನ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಕ್ಯೂಟ್, ನಂಗೆ ತುಂಬ ಇಷ್ಟ ಆಯಿತು. ಇದು ಬಂದು H&Mಯಿಂದ. ಇದನ್ನು ಮಾತ್ರ ನಾನು ಯಾಕಂದರೆ ಕವರಿಂದ ತೆಗೆದು ಆರಾಮ್ಸೆ ನೋಡಿಬಿಟ್ಟಿದ್ದೇನೆ ಆವಾಗನೇ. ಓಕೆ, ಆಮೇಲೆ ಇನ್ನೊಂದು ಗಿಫ್ಟ್ ಬಂದು ನನಗೆ ಒಬ್ಬರು ಲೀಗಲ್ ಟೀಮಲ್ಲಿ ಒಬ್ಬರು ನನಗೆ ತುಂಬ ಕ್ಲೋಸ್ ಇದ್ದಾರೆ. ಅವ್ರ ಹೆಸರು ಸರಸ್ವತಿ ಅಂತ. ನಾನು ಅವ್ರಿಗೆ ಯಾವಾಗಲೂ ಸರ್ಸು ಡಾರ್ಲಿಂಗ್ ಅಂತ ಕರಿತೀನಿ. ಅವರು ನನಗೇನೋ ಒಂದು ಗಿಫ್ಟ್ ಕೊಡ್ತಿದ್ದಾರೆ. ನಾನು ಇನ್ನೂ ಕೂಡ ಅದನ್ನು ಓಪನ್ ಮಾಡಿಲ್ಲ. ಬಿಕಾಸ್ ನಾನು ಓಪನ್ ಮಾಡುವಾಗ ಕರೆಕ್ಟಾಗಿ ಅದೆಲ್ಲ ವಿಡಿಯೋ ತೆಕ್ಕೊಂಡು ಅದನ್ನು ನೋಡಿ ಆಮೇಲೆ ಫೀಲ್ ಮಾಡಬೇಕು ಅಂತ ಇದ್ದೆ. ಬಿಕಾಸ್ ಮಧ್ಯದಲ್ಲಿ ನಾನು ತುಂಬ ಬ್ಯುಸಿ ಇದ್ದೆ. ನನಗೆ ಸುಮ್ಮನೆ ಹಂಗೆ ಒಟ್ರಾಶಿ ಏನು ತೆಗ್ದು ನೋಡೋಕೆ ಇಷ್ಟ ಆಗಲಿಲ್ಲ. ಎಲ್ಲ ನೀಟಾಗೆ ಅದನ್ನು ನೋಡಿ ಫೀಲ್ ಮಾಡಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ. ಶಿ ಬಿಲೀವ್ಸ್ ಇನ್ ಗಾಡ್. ತುಂಬ ಮೋಸ್ಟ್ಲಿ ಏನೋ ಗಾಡೇ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ. ನೋಡೋಣ. ಐ ಥಿಂಕ್ ಓ ಮೈ ಗಾಡ್, ಅವರು ನನಗೆ ಇದ್ರದ್ದು ಕಾಮಾಕ್ಷಿ ದೀಪ ಅಂತ ಬರುತ್ತಲ್ಲ ಅದನ್ನು ಕೊಟ್ಟಿದ್ದಾರೆ. ಸೊ ಗಣೇಶ ದೀಪ. ನಾನು ಆ್ಯಕ್ಚುಲಿ ತುಂಬ ಪೂಜೆ ಮಾಡೋದು ಅದರಲ್ಲೆಲ್ಲ ತುಂಬ ನಂಬಿಕೆ ಅಲ್ಲ ನನಗೆ. ನಾನು ಯಾವಾಗಲೂ ಪೂಜೆ ಎಲ್ಲ ಮಾಡ್ತಾ ಇರ್ತೀನಲ್ಲ, ಮೋಸ್ಟ್ಲಿ ಅದಕ್ಕೆ ಅವ್ರು ಇದನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್ಸು ಡಾರ್ಲಿಂಗ್, ಥ್ಯಾಂಕ್ ಯು ಸೋ ಮಚ್. ತುಂಬ ಕ್ಯೂಟ್ ಆಗಿದೆ ಈ ಗಿಫ್ಟು. ನನಗೆ ತುಂಬ ಇಷ್ಟ ಆಯಿತು. ನಿಜವೂ ತುಂಬ ಚೆನ್ನಾಗಿದೆ. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಬ್ರು ಬಂದು ಮಹಾದೇವ ಸ್ವಾಮಿ ಅಂತ. ಇವರೆಲ್ಲ ಬೇರೆ ಡಿಪಾರ್ಟ್ಮೆಂಟಿಂದ, ಬಟ್ ಸ್ಟಿಲ್ ಅವ್ರು ಯಾರಿಗೂ ಏನೂ ಗಿಫ್ಟೇ ಕೊಡ್ತಾ ಇರಲಿಲ್ವಂತೆ. ಬಟ್ ನನಗೋಸ್ಕರ ಪಾಪ ಈ ಗಾಗಲ್ಸ್ ತೊಗೊಂಬಂದಿದ್ದಾರೆ. ಸೊ ಇದನ್ನು ಹಾಕ್ಬಿಟ್ಟು ತೋರಿಸ್ತೀನಿ. ಓಕೆ, ಚೆನ್ನಾಗಿ ಕಾಣ್ತೀನಲ್ಲ. ಗಿಫ್ಟ್ ಇಸ್ ಗಿಫ್ಟ್. ಏನೇ ಕೊಟ್ಟರು ನನಗಂತೂ ಖುಷಿ ಆಗುತ್ತೆ, ತುಂಬ ಖುಷಿ ಪಡ್ತೀನಿ ನಾನು. ಸೊ ಅದಕ್ಕೆ ನಂಗೆ ಜಾಸ್ತಿ ಗಿಫ್ಟ್ ಬರುತ್ತೆ ಆ್ಯಕ್ಚುಲಿ. ಸೊ ಇದಕ್ಕೇನೋ ಇಲ್ಲೇನೋ ಕೊಟ್ಟಿದ್ದಾರೆ, ರಿಬ್ಬನ್ ಥರ, ಏನಂತ ಗೊತ್ತಿಲ್ಲ, ಆಮೇಲೆ ನೋಡ್ತೀನಿ. ಆಮೇಲೆ ಇನ್ನು ಗಿಫ್ಟ್ಸು ಇನ್ನೊಂದೆರಡು ಅಲ್ಲೇ ಬೇರೆ ಕಡೆ ಇಟ್ಟಿದ್ದೀನಿ, ತೊಗೊಂಬರ್ತೀನಿ. ಸೊ ಇವಾಗ ತೋರಿಸ್ತೀನಿ ಮತ್ತೆ ಉಳಿದಿರೋದು ಏನೇನು ಗಿಫ್ಟ್ ಬಂದಿದೆ ಅಂತ. ಆ್ಯಕ್ಚುಲಿ ನನ್ನ ಟೀಮ್ ಮೆಂಬರ್ಸ್ 3 ಜನ ಇದ್ದಾರೆ. ಅದರಲ್ಲಿ ನನಗೆ 2 ಟೀಮ್ ಮೆಂಬರ್ಸು ಜೀವಾನ್ ಮಗಿಲ್ ಅಂತ. ಬಿಕಾಸ್ ನಾನು ಎಲ್ಲ ನೇಮನ್ನು ಮೆನ್ಷನ್ ಮಾಡಬೇಕು ಅಂತ ಇಷ್ಟ. ಬಿಕಾಸ್ ನನಗೆ ತುಂಬ ಸ್ಪೆಷಲ್ ಫೀಲ್ ಮಾಡಿಸಿದ್ದಾರೆ ಎಲ್ಲರೂ. ಈ ಥರ ಸ್ಪೆಷಲ್ ಗಿಫ್ಟ್ಸ್ ಎಲ್ಲ ಕೊಟ್ಟು ಅವ್ರು ಬಂದು ಒಂದು ಸಿಲ್ವರ್ ಕಾಯಿನ್ ಕೊಟ್ಟಿದ್ದಾರೆ. ಇದು 10 ಗ್ರಾಮ್ಸ್ದು ಸಿಲ್ವರ್ ಕಾಯಿನ್. ಮತ್ತು ಏನಂತ ಹೇಳಿದ್ರೆ ಇದನ್ನು ಕೊಡುವಾಗ ನನಗೆ ತುಂಬ ಎಮೋಷ್ನಲ್ ಅನಿಸಿದೆ. ಏನಕ್ಕಂತ ಹೇಳಿದ್ರೆ ನಾನು ಯಾವಾಗಲೂ ಎವ್ರಿ ಫ್ರೈಡೇ ನಾನು ಲಕ್ಷ್ಮೀ ಪೂಜೆ ಮಾಡ್ತೀನಿ. ನನಗೆ ಫ್ರೈಡೇ ಮಾರ್ನಿಂಗ್ ನಂದು ಆ್ಯಕ್ಚುಲಿ ಲಾಸ್ಟ್ ವರ್ಕಿಂಗ್ ಡೇ ಬಂದು ನನ್ನ ಸ್ಯಾಟರ್ಡೇ ಇತ್ತು. ಬಟ್ ಅವ್ರು ಫ್ರೈಡೇ ಮಾರ್ನಿಂಗ್ ಇಬ್ಬರು ಬಂದುಬಿಟ್ಟು ಈ ಲಕ್ಷ್ಮಿ ಇರೋವಂತಹ ಸಿಲ್ವರ್ ಕಾಯಿನ್ ಕೊಟ್ಟರು. ಸೊ ಇಟ್ಸ್ ಸೋ ಕ್ಲೋಸ್ ಟು ಮೈ ಹಾರ್ಟ್. ಅವತ್ತಿಂದ ನಾನು ದೇವ್ರ ಮನೇಲಿ ಇಟ್ಟಿದ್ದೀನಿ. ಸೊ ಅವರು 2026ಗೆ ನಂಗೆ ತುಂಬ ಲಕ್ ಬರಲಿ ಅಂತ ಕೊಟ್ಟಿದ್ದಾರೆ ಅಂತ ಅಂದ್ಕೊತೀನಿ ನಾನು. ಸೊ ಥ್ಯಾಂಕ್ ಯು ಜೀವಾನ್ ಮಗಿಲ್ ಫಾರ್ ದಿಸ್ ಪ್ರೆಷಿಯಸ್ ಗಿಫ್ಟ್. ಆಮೇಲೆ ನೆಕ್ಸ್ಟ್ ಇನ್ನೊಬ್ಬರು ನನ್ನ ಬೇರೆ ಟೀಮ್, ಅವ್ರು ಬಂದು CRM CSD ಟೀಮಿಂದ ಮೇರಿ ಮತ್ತು ಅವ್ರದ್ದೊಂದಷ್ಟು ಜನ ಗರ್ಲ್ಸ್ ಎಲ್ಲ ಒಂದು ಟೀಮ್ ಇದ್ದಾರೆ. ಅವರೆಲ್ಲ ಸೇರಿಬಿಟ್ಟು ನನಗೆ ಈ ಪ್ಲ್ಯಾಂಟ್ ಕೊಟ್ಟಿದ್ದಾರೆ. ಇದು ಗೊತ್ತಲ್ಲ ಎಲ್ಲರಿಗೂ, ವಾಸ್ತು ಪ್ಲ್ಯಾಂಟ್, ಬ್ಯಾಂಬೂ ಶುಡ್ದು ಏನೋ ಪ್ಲ್ಯಾಂಟ್ ಅಂತ ಬರುತ್ತೆ. ಬಟ್ ಇಟ್ ಈಸ್ ಆ್ಯಸ್ ಪರ್ ವಾಸ್ತು ಇಟ್ ಬ್ರಿಂಗ್ಸ್ ಯು ಲಕ್ ಅಂತ. ಸೊ ಇದೂ ಅಷ್ಟೇ ತುಂಬ ಪ್ರೆಷಿಯಸ್. ನನಗೆ ತುಂಬಾ ಇಷ್ಟ ಆಯಿತು ಈ ಗಿಫ್ಟ್ಸ್ ಎಲ್ಲ.
ಸೊ ನಾನು ಅವತ್ತು ಏನಂತ ಹೇಳಿದರೆ ಇದು ಒಂದು ಓಪನ್ ಮಾಡಿ ಇಟ್ಟಿದ್ದೆ, ಬಿಕಾಸ್ ಇದು ಪ್ಲ್ಯಾಂಟ್ ಅಂತ ಗೊತ್ತಾಯಿತು ನೋಡಿದ ತಕ್ಷಣ. ಬಿಕಾಸ್ ಹಾಗೆ ಇಟ್ಬಿಟ್ಟು ಓಪನ್ ಮಾಡಿದೆ, ಹಾಗೆ ಇಟ್ಟರೆ ಹಾಳಾಗುತ್ತೆ ಅಂತ ಇದೊಂದನ್ನು ನಾನು ಓಪನ್ ಮಾಡಿದ್ದೆ. ಆಮೇಲೆ ಈ ಥರ ಏನೋ ಚಾಕ್ಲೇಟ್ಸು, ಸ್ನ್ಯಾಕ್ಸು ಆ ಥರ ಎಲ್ಲ ತುಂಬ ಬಂತು. ಮತ್ತು ಕೆಲವೊಂದು ಐಟಮ್ಸ್ ಎಲ್ಲ ಆವತ್ತೇ ಎಲ್ಲ ಚಾಕ್ಲೇಟ್ ಎಲ್ಲ ಚೆನ್ನಾಗಿ ತಿಂದು ಎಲ್ಲ ಮಾಡಿ ಖಾಲಿ ಮಾಡಿಬಿಟ್ಟಿದ್ದೀನಿ. ಮತ್ತು ನನ್ನ ತಿನ್ನೋರು ತುಂಬ ಚೆನ್ನಾಗೆ ನನಗೆ ಸೆಂಡ್ ಆಫ್ ಎಲ್ಲ ಮಾಡಿದರು. ಮತ್ತು ನನ್ನ ಬಾಸ್ ನನಗೆ ಮತ್ತು ನನ್ನ ಟೀಮ್ಗೆ ಲಂಚ್ ಸಹಿತ ಕರ್ಕೊಂಡು ಹೋಗಿದ್ರು. ಈ ವಿಡಿಯೋನ ಕಂಟಿನ್ಯೂ ನೋಡಿ, ಫುಲ್ ನೋಡಿ, ಅದ್ರಲ್ಲಿ ನಾನು ಅದನ್ನು ಕೂಡ ಹಾಕಿರ್ತೀನಿ, ನಾವು ಹೋಗಿ ಏನು ಊಟ ಮಾಡಿದ್ವಿ ಏನೋ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಾನು ಆ್ಯಕ್ಚುಲಿ ಕೇರಳ ಟ್ರಿಪ್ ಹೋಗಿದ್ದೆ, ನಿಮಗೆಲ್ಲರಿಗೂ ಗೊತ್ತು, ನೀವೆಲ್ಲ ನನ್ನ ಬ್ಲಾಗ್ಸ್ ಎಲ್ಲ ನೋಡಿದ್ರೆ ಕೇರಳದ ಎಲ್ಲ ಪ್ಲೇಸಸ್ನು ನಾನು ಕವರ್ ಮಾಡಿ ತೋರಿಸಿದ್ದೀನಿ. ಸೊ ನಾನು ಕೇರಳದಿಂದ ಏನೇನು ತಂದೆ ಅಂತ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ನಾನು ಮುಂಚೆ ನನ್ನ ಬ್ಲಾಗ್ಸಲ್ಲಿ ಏನು ಹೇಳಿದ್ದೀನಿ ಅದೇ ಥರ ನನಗೇನಂತ ಹೇಳಿದ್ರೆ, ನಾನು ಟ್ರಿಪ್ ಹೋದಾಗ ತುಂಬ ಶಾಪಿಂಗ್ ಮಾಡೋದು ತುಂಬ ಕಮ್ಮಿ. ಬಿಕಾಸ್ ನನಗೆ ಶಾಪಿಂಗಲ್ಲಿ ಟೈಮ್ ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಿಕಾಸ್ ನನಗೆ ಪ್ಲೇಸಸ್ ಕವರ್ ಆಗಬೇಕು ಮತ್ತು ಫುಡ್ ಐಟಮ್ಸ್ನ ತಿನ್ನಬೇಕು, ಅಲ್ಲಿದು ಅಷ್ಟೇ ಕಾನ್ಸಂಟ್ರೇಷನ್ ಇರುತ್ತೆ. ಮತ್ತು ನಾನು ಅನ್ಕೋತೀನಿ ಮೋಸ್ಟ್ ಆಫ್ ದ ಥಿಂಗ್ಸ್ ಎಲ್ಲ ನಮಗೆ ಬ್ಯಾಂಗ್ಳೂರಲ್ಲೇ ಅವೈಲೇಬಲ್ ಇರುತ್ತೆ. ಬಟ್ ಎಲ್ಲ ಒಂದು ಚಿಕ್ಕ ಪುಟ್ಟ ಐಟಮ್ಸ್ ಸ್ವಲ್ಪ ನಾನು ತೊಗೊಂಬರ್ತೀನಿ ಇದಕ್ಕೆ ಹೋದಾಗ, ಫಾರಿನ್ ಟ್ರಿಪ್ಸ್ ಇಲ್ಲ ವಿತಿನ್ ಇಂಡಿಯಾ ನಾವು ಟ್ರಿಪ್ ಹೋದಾಗ. ಅದೇನೇನಂತ ತೋರಿಸ್ತೀನಿ, ನೋಡ್ತಾ ಇರಿ. ಇವಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇವಾಗ ರೀಸೆಂಟಾಗಿ ಇದು ಒಂದು ಹೊಸ ಥರ ಕ್ರೇಜ್ ಸ್ಟಾರ್ಟ್ ಆಗಿದೆ. ಅದೇನಂದರೆ ಯಾವ್ಯಾವ ಪ್ಲೇಸಸ್ಗೆ ಹೋಗ್ತೀನಿ ಅದರದ್ದೆಲ್ಲ ಇದು ಏನಂದರೆ ಫ್ರಿಡ್ಜ್ ಮ್ಯಾಗ್ನೆಟ್ ಬೈ ಮಾಡೋಣ ಅಂತ ಇವಾಗ ಅಂದ್ಕೊಂಡಿದ್ದೀನಿ. ಏನೇನೋ ಪ್ಲ್ಯಾನ್ಸ್ ಮಾಡ್ಕೊತೀನಿ, ಬಟ್ ಎಲ್ಲೋ ಕೆಲವ್ದು ಮಾತ್ರ ಸಕ್ಸಸ್ ಆಗುತ್ತೆ. ನಾನು ಇವಾಗ ಅಂದ್ಕೊಂಡಿದ್ದೀನಿ, ಇನ್ನೊಂದು ಅಂದ್ಕೊಂಡಿದ್ದೆ, ಯಾವ್ಯಾವ ಪ್ಲೇಸ್ಗೆ ಹೋಗ್ತೀನಿ ಅಲ್ಲೆಲ್ಲ ಒಂದು ಸಾರಿ ತೊಗೋಬೇಕು ಅಂತ. ಬಿಕಾಸ್ ಆ ಪ್ಲೇಸ್ದು ಒಂದು ಸ್ಪೆಷಲ್ ಸಾರಿ ನನ್ನ ಹತ್ರ ಇರಲಿ ಅಂತ. ಬಟ್ ರೀಸೆಂಟಾಗೆಲ್ಲ ಪಾಸ್ಟ್ ಒಂದು 2-3 ಟ್ರಿಪ್ಸಲ್ಲಿ ಬೈ ಮಾಡಿದೆ. ಬಟ್ ಕೇರಳ ಸಾರಿ ಬಂದು ನನಗೆ ಅದೇ ಓಣಂ ಸಾರಿ ಅಂತ ಬರುತ್ತಲ್ಲ, ಅದು ನನ್ನ ಹತ್ರ ಆಲ್ಮೋಸ್ಟ್ 2 ಏನೋ ಇದೆ, 2 ಅಲ್ಲ 3 ಇದೆ ಆ್ಯಕ್ಚುಲಿ, ಡಿಫ್ರೆಂಟ್ ಪ್ಯಾಟ್ರನಲ್ಲಿ. ಸೊ ಅದಕ್ಕೆ ನಾನು ಅಂದ್ಕೊಂಡೆ ನನಗೇನೋ ಆ ಥರ ಬೈ ಮಾಡಬೇಕಂತ ಅನಿಸಿಲ್ಲ. ಸೊ ಐ ಡಿಡ್ ನಾಟ್ ಬೈ. ನಾನೇನಂತ ಹೇಳಿದ್ರೆ ಫ್ರಿಡ್ಜ್ ಮ್ಯಾಗ್ನೆಟ್ ತೊಗೊಂಡೆ. ಇದರಲ್ಲಿ ಆ್ಯಕ್ಚುಲಿ ಈ ಥರ ಕೇರಳ ಅಂತ ಬರೆದಿದೆ ನೋಡಿ ಇಲ್ಲಿ. ಸೊ ಕೇರಳ ಮತ್ತು ಈ ಥರ ಎಲಿಫೆಂಟ್ ಇದೆಲ್ಲ ಅವ್ರದ್ದು ಟ್ರೆಡಿಷ್ನಲ್ ಇದ್ರದ್ದು ಜ್ಯುವೆಲ್ಸ್ ಹಾಕಿರೋದು ಇದಿದೆ. ಸೊ ನಂಗೆ ಇದಿಷ್ಟ ಆಯಿತು ಅಲ್ಲಿರೋ ಡಿಸೈನಲ್ಲಿ, ಅದಕ್ಕೆ ಇದನ್ನು ತೊಗೊಂಡೆ. ಆಮೇಲೆ ಬಂದು ಕೇರಳ ಇಸ್ ಫೇಮಸ್ ಫಾರ್ ನಿಮಗೆ ಆಯುರ್ವೇದಿಕ್ ಬಾಡಿ ಮಸಾಜಸ್ಗೆ ತುಂಬ ಫೇಮಸ್ ಅಲ್ವಾ. ಅಲ್ಲೇನಂತ ಎಲ್ಲ ನಿಮ್ಗೆ ಆಯುರ್ವೇದಿಕ್ದು ಬಾಡಿಗೆ ಹಚ್ಚೋ ಅಂಥದ್ದು, ಪೇಯ್ನ್ ಎಲ್ಲ ಕ್ಯೂರ್ ಆಗೋಂಥದ್ದು ಆಯಿಲ್ಸ್ ಕೂಡ ನಿಜ ಸಿಕ್ಕತ್ತೆ. ಆಮೇಲೆ ಇದು ಏನಂದರೆ ನಿಮ್ಗೆ ಹೇರ್ ಗ್ರೋತ್ ಆಗೋಕ್ಕೆ, ಮತ್ತು ಹೇರ್ ಹಾಗೆ ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗಬೇಕು, ಜೆಟ್ ಬ್ಲ್ಯಾಕ್ ಥರ ಇರಬೇಕು, ಹೆಲ್ದಿ ಆಗಿರ್ಬೇಕು ಅಂತ ಹೇಳಿದ್ರು ಅಲ್ಲಿ ನಿಮಗೆ ಏನಂತ ಹೇಳಿದರೆ ಥರದ ಆಯಿಲ್ಸು, ಆಮೇಲೆ ಒಳ್ಳೆ ಫ್ರೆಶ್ ಸ್ಪೈಸಸ್ ಎಲ್ಲ ಸಿಕ್ಕತ್ತೆ. ಬಿಕಾಸ್ ಸ್ಪೈಸಸ್ ಅಂದರೆ ನಾನು ಹೇಳಿದರೆ, ನಾನು ಮುಂಚೆ ಆ್ಯಕ್ಚುಲಿ ನಾನು ಹನಿಮೂನ್ಗೆ ಹೋದಾಗ ತುಂಬಾ ಬೈ ಮಾಡಿ ಬಂದಿದ್ದೆ ಅವಾಗೆಲ್ಲ. ಸೊ ಅದೆಲ್ಲ ತುಂಬ ದಿನ ನಾನು ಸ್ಟಾಕ್ ಮಾಡಿ ಇಟ್ಕೊಂಡು ಯೂಸ್ ಮಾಡಿದ್ದೆಲ್ಲ ನೆನಪಿತ್ತು. ನಾನು ಅದೇ ಅಂದ್ಕೊಂಡೆ ಅದೆಲ್ಲ ಯಾಕಷ್ಟೊಂದು ಕ್ರೇಜ್ ಇಲ್ಲೇ ಸಿಗತ್ತಲ್ಲ, ಮತ್ತು ಇಲ್ಲೇ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲದೂ ಇತ್ತು, ಎಲ್ಲ ಥರದ್ದು ಏನು ಹೇಳ್ತಾರೆ ಡ್ರೈ ಫ್ರೂಟ್ಸ್ ಎಲ್ಲ ಸ್ಪೈಸಸ್ಸು. ಅದಕ್ಕೆ ಅದನ್ನು ಬೈ ಮಾಡಲಿಲ್ಲ. ಸೊ ಅದಕ್ಕೆ ನಾನು ಸ್ಪೈಸಸ್ ಏನೂ ಬೈ ಮಾಡಲಿಲ್ಲ, ಸಾರಿ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ಗೆ. ಬಿಕಾಸ್ ನಾನು ಯಾವಾಗ ವಿಡಿಯೋ ಮಾಡ್ತಾ ಇರ್ತೀನಿ ಆವಾಗೆಲ್ಲ ಬ್ಲಿಂಕಿಟ್ ಆರ್ಡರ್ ನಾನು ಮಾಡಿಬಿಟ್ಟಿರ್ತೀನಿ, ಅದು ಬಂದುಬಿಡುತ್ತೆ, ಸಾರಿ, ಅದೊಂದು ಡಿಸ್ಟ್ರಪ್ಷನ್ ಆಯಿತು. ಸೊ ನಾನೇನು ಬೈ ಮಾಡಿದೆ ಅಂತ ಹೇಳಿದರೆ, ನಂದು ಪ್ರೀವಿಯಸ್ ವ್ಲಾಗಲ್ಲಿ ನಿಮಗೆ ತೋರಿಸಿದ ನಾನು ಆದಿಲ್ಸ್ ಪಿಕಲ್ಸ್ ಅಂತ ಇವ್ರ ಕಡೆಯಿಂದ ನಾನು ಪಿಕಲ್ಸ್ ಬೈ ಮಾಡಿದ್ದೀನಿ ನೋಡಿ. ಇದು ಬಂದು ಮ್ಯಾಂಗೋ ಡೇಟ್ಸ್ ಪಿಕಲ್. ಎಷ್ಟು ಟೇಸ್ಟಿ ಇದೆ ಅಂತ ಹೇಳಿದರೆ ಸಕ್ಕತ್ತಾಗಿದೆ. ಮತ್ತೇನಂತ ಹೇಳಿದ್ರೆ ಪ್ಯೂರ್ ಮತ್ತು ಹೋಮ್ ಮೇಡ್ ಪಿಕಲ್ಸ್. ಇದು ನಿಮ್ಗೆ ಯಾರಿಗಾದ್ರೂ ಆರ್ಡರ್ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಅವ್ರದ್ದು ಫೋನ್ ನಂಬರ್ನ ಮತ್ತೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಾದರೆ ಆದಿಲ್ಸ್ ಪಿಕಲ್ ಅಂತ. ಅವ್ರ ಪರ್ಸನ್ ನೇಮ್ ಬಂದು ಶರತ್ ಅಂತ. ಅವ್ರು ನಿಮಗೆ ಕಳಿಸ್ಕೊಡ್ತಾರೆ. ನೀವು ಅಪ್ ಟು 1 ಕಿಲೋ ಆರ್ಡರ್ ಮಾಡ್ತಿದ್ದೀರ ಅಂದರೆ ಜಸ್ಟ್ 80 ರೂಪೀಸ್ ಅಷ್ಟೇ ಇದ್ರದ್ದು ಏನಂದರೆ ಕೊರಿಯರ್ ಚಾರ್ಜಸ್ ಬರುತ್ತಂತೆ. ಸೊ ನಾನೇನಂತಲ್ಲೇ ಇವಾಗ ತುಂಬ ವೆರೈಟೀಸ್ ಎಲ್ಲ ತಂದಿದ್ದೀನಿ. ಇದು ಖಾಲಿ ಆಗಿದ ತಕ್ಷಣ ಮತ್ತೆ ಆರ್ಡರ್ ಮಾಡ್ತೀನಿ ಅವ್ರ ಹತ್ರನೇ. ಇದು ಬಂದು ಇನ್ನೊಂದು ಬಂದು ಲೆಮನ್ ಆ್ಯಂಡ್ ಡೇಟ್ಸ್ ಪಿಕಲ್. ಇದು ಲೆಮನ್ ಆ್ಯಂಡ್ ಡೇಟ್ಸ್ ಪಿಕಲ್. ಆಮೇಲೆ ಇನ್ನೊಂದು ಬಂದು ಮ್ಯಾಂಗೋ ಡೇಟ್ಸ್ ಪಿಕಲ್. ಮತ್ತೆ ಇನ್ನೊಂದು ಆರ್ಡರ್ ಮಾಡಿದೆ, 2 ತೊಗೊಂಡಿದ್ದೆ, 2 ಡಬ್ಬ, ಅಮ್ಮಂಗೊಂದು ನಂಗೊಂದು ಅಂತ. ಆಮೇಲೆ ಇನ್ನೊಂದು ಕಟ್ ಮ್ಯಾಂಗೋ ಪಿಕಲ್. ಇದೂ ಅಷ್ಟೇ ತುಂಬ ಟೇಸ್ಟಿ ಇದೆ. ಇನ್ನೊಂದು ಯಾವುದೋ ಒಂದು ಆರ್ಡರ್ ಮಾಡಿದೆ, ಅದು ಏನೋ ಆರ್ಡರ್ ಎಲ್ಲ ತೊಗೊಂಡಿದ್ದೇನೋ ನೆಲ್ಲಿಕಾಯಿದೇನೋ, ಅದು ಫ್ರಿಜ್ಜಲ್ಲಿದೆ. ಸೊ ಅದಾದಮೇಲೆ ಅದು ಪಿಕಲ್.
ಆಮೇಲೆ ಫುಡ್ ಐಟಮ್ಸ್ ಅಂದರೆ ನಾನು ಕೇರಳದು ಮಲಬಾರ್ ಬಿರಿಯಾನಿ ಅದು ಪರ್ಟಿಕ್ಯುಲರ್ ಆಗಿ ನಾನು ಪ್ಯಾರಗನ್ ರೆಸ್ಟೋರೆಂಟ್ಗೆ ಹೋಗಿ ಅಲ್ಲಿಂದ ತೊಗೊಂಬಂದಿದ್ದೆ. ಆ್ಯಕ್ಚುಲಿ ಆಲ್ಮೋಸ್ಟ್ 1 ಕಿಲೋ ಅಷ್ಟು ತೊಗೊಂಬಂದಿದ್ದೆ. ಬಿಕಾಸ್ ನಮ್ಮನೇಲಿ ನಾವು ಫುಡಿ, ನನ್ನ ಮಗನೂ ಅಷ್ಟೇ, ಅವನಿಗೆ ಯಾವುದಾದ್ರೂ ಪ್ಲೇಸಸ್ಗೆ ಹೋಗೋದು, ಎಸ್ಪೆಷಲಿ ಕೇರಳ ಹೋದರೆ ಬಿರಿಯಾನಿ ತೊಗೊಂಬ ಮಮ್ಮಿ ಅಂತ ಅವ್ನು ಕಾಯ್ತಾನೆ ಇರ್ತಾನೆ. ಸೊ ಅದಕ್ಕೆ ಅವ್ನಿಗೆ ಬಿರಿಯಾನಿ ತೊಗೊಂಡಿದ್ದೆ. ಅದಾದಮೇಲೆ ಇದು ಏನದು ಬನಾನಾ ಚಿಪ್ಸು ಒಂದು 2-3 ಥರ ತೊಗೊಂಡಿದ್ದೆ. ಬಟ್ ಅದೆಲ್ಲ ಇವಾಗ ತಿಂದ್ಬಿಟ್ಟು ಖಾಲಿ ಆಯಿತು. ಬಿಕಾಸ್ ಇವಾಗ ನಾನು ಸ್ವಲ್ಪ ದಿನ ತೊಗೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಆಮೇಲೆ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಆ್ಯಕ್ಚುಲಿ ಕೇರಳದಲ್ಲಿ ನಿಮಗೆ ಆಯುರ್ವೇದಿಕ್ ಆಯಿಲ್ ಸಿಗುತ್ತೆ, ಹೇರ್ ಆಯಿಲ್ ಸಿಗುತ್ತೆ, ಅದು ಇದು ಅಂತ. ನೀವು ನಂದು ಪ್ರೀವಿಯಸ್ ಯಾವ ವ್ಲಾಗ್ ಅಂತ ಹೇಳಿದರೆ ತೇಗ್ಡಿ ಟೂರ್ ಅನಿಸುತ್ತೆ, ಕರೆಕ್ಟು. ಮುನ್ನಾರ್ ಟು ತೇಗ್ಡಿ ಟೂರ್ ಅಂತ ಒಂದು ವ್ಲಾಗ್ ಮಾಡಿದ್ದೀನಲ್ಲ, ಅದನ್ನ ನೋಡಿದ್ರೆ ನಿಮಗೆ ಕಾಣಿಸುತ್ತೆ. ಅದರಲ್ಲಿ ಒಂದು ಪೆರಿಯಾರ್ ಸ್ಪೈಸಸ್ ಅಂತ ಅವ್ರ ಫೋನ್ ನಂಬರ್ ಕೂಡ ಇದೆ. ಅವ್ರ ಹತ್ರ ನೀವು ಬೇಕಾದರೆ ತರಿಸ್ಕೊಬೋದು ಅಂತ ಅನ್ಕೊತೀನಿ. ಬಟ್ ನನಗೆ ಆನ್ಲೈನ್ ಕಳಿಸ್ತಾರೋ ಇರೋ ಅಷ್ಟು ಐಡಿಯಾ ಇಲ್ಲ, ಬಟ್ ಇರ್ಬೋದು ಅಂತ ಅನ್ಕೊತೀನಿ. ಬೇಕಾದರೆ ಫೋನ್ ಮಾಡಿ ಚೆಕ್ ಮಾಡ್ಬೋದು. ನಾನು ಆ್ಯಕ್ಚುಲಿ ಅಲ್ಲಿ ನಿಮಗೆ ಪ್ಯೂರ್ ಆಗಿರೋದು ಸಿಗತ್ತಂತೆ, ಏನೇ ಮೆಡಿಸಿನ್ಸ್ ಇದ್ರೂ. ಆಯಿಲ್ಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್ ಕೂಡ ಇತ್ತು, ಇಲ್ಲ ಅಂತ ಹೇಳಲ್ಲ. ಬಟ್ ನನಗೇನೋ ಆ ಥರ ಹೇರ್ ಆಯಿಲ್ ಎಲ್ಲ ತೊಗೊಳೋದಿರಲಿಲ್ಲ. ಬಟ್ ನಿಮ್ಗೆ ಯಾರಿಗಾದ್ರೂ ಇದ್ದರೆ ಯು ಕ್ಯಾನ್ ಬೈ ಫ್ರಮ್ ದೇರ್. ನನಗೆ ಯಾವಾಗ್ಲೂ ನೋಸ್ ಬ್ಲಾಕ್ ಆಗುತ್ತೆ. ಅದಕ್ಕೆ ನಾನು ಈ ಥರದ್ದು ಇಂದ್ರ ತುಳಸಿ ಅಂತ, ತುಳಸಿ ಕರೆಕ್ಟ್, ಇಂದ್ರ ತುಳಸಿ ಅಂತ ಒಂದು ಇದನ್ನ ಏನಂದರೆ, ಈಗ ಕೋಲ್ಡ್ ಆಗಿಬಿಟ್ಟು ಮೂಗೆಲ್ಲ ಬ್ಲಾಕ್ ಆಗಿರುತ್ತೆ, ಇಲ್ಲೆಲ್ಲ ಬ್ಲಾಕ್ ಆಗಿರುತ್ತಲ್ಲ, ಅವಾಗ ಏನು ಮಾಡ್ಬೇಕಂತ ಹೇಳಿದ್ರೆ ಇದನ್ನು ತೊಗೊಂಡ್ಬಿಟ್ಟು ಜಸ್ಟು ಈ ಥರ ಅಂಗೈ ಮೇಲೆ ಈ ಥರ ಹಚ್ಕೋಬೇಕು ನೋಡಿ. ಅಷ್ಟೇ, ನಾನು ಜಸ್ಟ್ ರಬ್ ಮಾಡಿದ್ದೀನಿ ಒಂದು 2-3 ಟೈಮ್ಸ್ ಅಷ್ಟೇ. ಆಮೇಲೆ ಹಿಂಗೆ 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 ರಬ್ ಮಾಡಬೇಕು ಜೋರಾಗೆ. ಇದೊಂದರೆ ನನಗೊಂಥರ ಏನು ಹೇಳ್ತಾರೆ, ಒಂಥರ ನಶಾ ಥರ ಆಗ್ಬಿಟ್ಟಿದೆ ಇವಾಗ. ಇಷ್ಟೊತ್ತಿಗೂ ಮಾಡ್ತಾ ಇರ್ತೀನಿ. ಈಗ ನೋಡಿ ಹಿಂಗೆ ಇಟ್ಕೊಂಡ್ಬಿಟ್ಟು ಫುಲ್ ಹಿಂಗೆ ಇನ್ಹೇಲ್ ಮಾಡಬೇಕು. ಹೆಂಗಂತ ಹೇಳಿದ್ರೆ ಇಲ್ಲೆಲ್ಲ ಹೋಗಿ ಸರ್ಕ್ಯುಲೇಟ್ ಆಗುತ್ತೆ. ಹಿಂಗಂತ ಇಲ್ಲ, ನಿಮ್ಗೆ ಏನಾದರೂ ನೋಸ್ ಬ್ಲಾಕ್ ಆಗಿತ್ತಂದರೆ ಇಮ್ಮಿಡಿಯೇಟಾಗಿ ನೋಸ್ ಬ್ಲಾಕ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಬಿಕಾಸ್ ನನಗೇನಂತ ಹೇಳಿದ್ರೆ ಐ ಆಮ್ ಮೋರ್ ಪ್ರೋನ್ ಟು ಕೋಲ್ಡ್. ನಾನು ಏನಾದರೂ ಕೋಲ್ಡ್ ಪ್ಲೇಸ್ಗೆ ಹೋದರೆ, ಇವೊಂದು ನಮ್ಮ ಬ್ಯಾಂಗ್ಳೂರಲ್ಲಿ ತುಂಬ ಕೋಲ್ಡ್ ಇದೆ, ಬಟ್ ಸ್ಟಿಲ್ ನಾನು ಏನಾದರೂ ಪ್ಲೇಸಸ್ ಚೇಂಜ್ ಮಾಡಿ ಯಾವುದಾದ್ರೂ ಒಂದು ಕೋಲ್ಡ್ ಪ್ಲೇಸಿಗೆ ಹೋಗಿದ ತಕ್ಷಣ ತಕ್ಕಂತ ಕ್ಯಾಚ್ ಆಗುತ್ತೆ. ಮತ್ತು ಏನಾದರೂ ಫ್ರೂಟ್ಸ್ ಕೆಲವು ತಿಂತಾ ಇರ್ತೀನಿ, ಏನಾದರೂ ನಂಗೆ ಸೆಟ್ ಆಗಿಲ್ಲ ಅಂತ ಹೇಳಿದರೆ ತಕ್ಷಣ ಅದು ಇನ್ನೂ ತಿಂದು ಹೊಟ್ಟೆ ಒಳಗೆ ಹೋಗಿರುತ್ತೆ, ಅಷ್ಟು ಬೇಗ ನೋಸ್ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ಇದನ್ನು ತೊಗೊಂಡೆ. ಆ್ಯಕ್ಚುಲಿ ಮುನ್ನಾರಲ್ಲಿ ನಂಗೆ ನೋಸ್ ಬ್ಲಾಕ್ ಆದಾಗ ನಮ್ಮ ಡ್ರೈವರ್ ಕೊಟ್ಟಿದ್ದು, ಇದು ಇಟ್ಕೊಂಡಿರಿ ಮೇಡಮ್, ಇದು ತುಂಬ ಒಳ್ಳೆಯದು, ನಿಮಗೆ ತೇಕ್ಟಿಗೆ ಹೋಗುವಾಗ ನಾನು ಇದ್ರದ್ದು ಒರಿಜಿನಲ್ ಇದನ್ನು ಎಲ್ಲಿದೆ ಅಲ್ಲಿ ಕೊಡಿಸ್ತೀನಿ, ತೊಗೊಬೋದು ನೀವು ಅಂತ. ಸೊ ನಾನು 2 ಡೇಸ್ ಮುನ್ನಾರಲ್ಲಿ ಇದನ್ನೇ ಯೂಸ್ ಮಾಡಿದೆ. ಸೊ ಅದಕ್ಕೆ ನಾನು ಇದನ್ನು ಆ್ಯಕ್ಚುಲಿ 2 ಬಾಟಲ್ ತೊಗೊಂಡೆ, ಒಂದು ಅಮ್ಮಂಗೆ ಮತ್ತು ಒಂದು ನನಗೆ ಅಂತ. ಸೊ ಇದು ನಂದು ತೋರಿಸ್ತಾ ಇದ್ದೀನಿ ನಾನು. ಅದಾದಮೇಲೆ ಇವಾಗೇನಂತ ಹೇಳಿದ್ರೆ ನಮಗೆ ಹೊಸ ಥರ ಕ್ರೇಜ್ ಅಂತ ಹೇಳಿದರೆ, ಈ ಒಂಥರ ಸೂದಿಂಗ್ ಮ್ಯೂಸಿಕ್, ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ಸ್ನ ಬೈ ಮಾಡೋದು ತುಂಬ ಇಷ್ಟ ಆಗಿದೆ. ಅಂದರೆ ಮ್ಯೂಸಿಕಲ್ ಇನ್ಸ್ಟ್ರುಮೆಂಟ್ಸ್ ಅಂದರೆ ಈ ಥರ ಗಿಟಾರ್ ಅದು ಇದು ಆ ಥರದ್ದಲ್ಲ. ಏನಂತ ಹೇಳಿದ್ರೆ ನಿಮಗೆ ಸೌಂಡ್ ಥೆರಪಿಯಲ್ಲಿ ಯೂಸ್ ಮಾಡ್ತಾರಲ್ಲ, ಸೌಂಡ್ ಹೀಲಿಂಗ್ ಅಂತ ಒಂದು ಮಾಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಕೆಲವ್ರಿಗೆ ಏನಂತ ಹೇಳಿದ್ರೆ ಆ ಥರ ಥೆರಪೀಸ್ ಎಲ್ಲ ತೊಗೊಂಡವ್ರಿಗೆ ಗೊತ್ತಿರುತ್ತೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಒಬ್ಳಿದ್ದಾಳೆ, ಅವಳು ಮುಂಚೆ ನನ್ನ ನೇಬರ್ ಇದ್ಲು, ಇವಾಗ ಬೇರೆ ಕಡೆ ಇದ್ದಾಳೆ, ಬಟ್ ಸ್ಟಿಲ್ ವಿ ಕಂಟಿನ್ಯೂಡ್ ದಟ್ ಫ್ರೆಂಡ್ಶಿಪ್. ಅವಳಿಗೇನಂತ ಹೇಳಿದ್ರೆ ಶಿ ಬಿಲೀವ್ಸ್ ಇನ್ ಈ ಥರ ಸೌಂಡ್ ಹೀಲಿಂಗು, ಈ ಥರದ್ರೆಲ್ಲ ಬಿಲೀವ್ ಮಾಡ್ತಾಳೆ. ಅವಳೊಂದ್ಸಲ ನನಗೊಂದು ಪ್ಲೇಸ್ಗೆ ಕರ್ಕೊಂಡು ಹೋಗಿದ್ದು, ಒಂದು ಸೌಂಡ್ ಹೀಲಿಂಗ್ ಸೆಂಟರ್ ಅಂತ, ಇಲ್ಲ ಬ್ಯಾಂಗ್ಳೂರಲ್ಲಿದೆ. ಸೊ ಅಲ್ಲಿ ಹೋದಾಗ ಅಲ್ಲೇನಂತ ಹೇಳಿದ್ರೆ ನಿಮಗೆ ಅದ್ರ ಥ್ರೂ ನಿಮಗೆ ಥೆರಪಿ ಕೊಡ್ತಾರೆ. ಸೊ ಇಫ್ ಯು ಹ್ಯಾವ್ ಡಿಪ್ರೆಷನ್, ಈ ಥರ ಮೆಂಟಲ್ ಇಶ್ಯೂಸು, ಇಲ್ಲ ನಾರ್ಮಲ್ ನೀವು ತುಂಬ ಸ್ಟ್ರೆಸ್ ಫೀಲ್ ಮಾಡ್ತಿದ್ದೀರಾ ಅಂದ್ರೂ ಯು ಕ್ಯಾನ್ ಗೋ ಅಂಡ್ ಟೇಕ್ ದಟ್ ಸೆಷನ್ಸ್ ದೇರೋ. ಅವಳು ಕರ್ಕೊಂಡು ಹೋದಾಗ ನನಗೆ ಅಲ್ಲಿ ನಾನು ಎದ್ದೆಲ್ಲ ನೋಡಿದೆ, ಯಾವ್ಯಾವ ಥರ ಮ್ಯೂಸಿಕ್ ಇದನ್ನು ಬಡಿತಾರೆ ಅಲ್ಲಿ. ಮತ್ತು ಈಗ ನಾರ್ಮಲ್ ನಿಮಗೆ ವಾಟರ್ ಫ್ಲೋ ಆಗ್ತಾ ಇರುತ್ತಲ್ಲ, ಆ ಥರದ ಸೌಂಡು ಕೆಲವೊಂದೊಂದು ಇನ್ಸ್ಟ್ರುಮೆಂಟ್ಸಿಂದ ಬರುತ್ತೆ, ಆ ಥರದ್ದೆಲ್ಲ ಅಲ್ಲಿ ಇಟ್ಟಿದ್ರು. ಸೊ ನಾನು ಅವತ್ತಿಂದ ಅಂದ್ಕೊಂಡಿದ್ದೆ, ನಾನು ಐ ಹ್ಯಾವ್ ಟು ಸ್ಟಾರ್ಟ್ ಕಲೆಕ್ಟಿಂಗ್ ದೀಸ್ ಕೈಂಡ್ ಆಫ್ ಐಟಮ್ಸ್ ಅಂತ. ಬಟ್ ಅವಳು ಪಾಂಡಿಚೇರಿಗೆ ಹೋದಾಗ ಒಂದು ಬ್ಯಾಂಬೂದು ಒಂದು ಇದ್ರೊಳಗೆ ಏನೋ ಹಾಕಿರ್ತಾರೆ ಗೊತ್ತಿಲ್ಲ, ಅದು ಹಿಂಗಿಂದ ಹಿಂಗೆ ಟರ್ನ್ ಮಾಡಿದರೆ ಸಾಕು, ಆ ಥರ ವಾಟರ್ ಫ್ಲೋ ಆಗೋ ಥರ ಜುಳು 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 ಸೌಂಡ್ ಬರುತ್ತೆ. ಅದು ಎಷ್ಟು ಹೀಲಿಂಗ್ ಆಗಿರುತ್ತೆ ಅಂತ ಹೇಳಿದರೆ ಅವಳು ತಂದಿದ್ಲು. ಸೊ ನಾನು ಆಮೇಲೆ ಅಂದ್ಕೊಂಡೆ ಈ ಥರದ್ದು ನಾನು ಐ ಹ್ಯಾವ್ ಟು ಸ್ಟಾರ್ಟ್ ಕಲೆಕ್ಟಿಂಗ್ ಅಂತ ಹೇಳ್ಬಿಟ್ಟು. ಬಟ್ ನಂಗೆ ಅದಿನ್ನೂ ಸಿಕ್ಕಿಲ್ಲ. ಐ ವಿಲ್ ಬೈ. ಆ್ಯಕ್ಚುಲಿ ರೀಸೆಂಟಾಗಿ ಒಂದು ಡ್ರಮ್ ಬೈ ಮಾಡಿದ್ದೆ, ನಿಮ್ಗೆ ಗೊತ್ತದು, ಕಮರ್ಷಿಯಲ್ ಸ್ಟ್ರೀಟಲ್ಲಿ. ಅದು ಆ ಥರ ಸೌಂಡ್ ಹೀಲಿಂಗ್ ಏನಿಲ್ಲ, ಬಟ್ ಇದೊಂಥರ ಹೊಸ ಕ್ರೇಜ್ ನನಗೆ ಇವಾಗ. ಆ್ಯಕ್ಚುಲಿ
ನಾನೇ ಯಾವ ಥರ ಪರ್ಸನ್ ಅಂತ ಹೇಳಿದ್ರೆ ಎವ್ರಿ 2 ಮಂತ್ಸ್ ಒನ್ಸು ಇಲ್ಲ ಎವ್ರಿ ಮಂತ್ ನಾನು ಏನಾದರೂ ಒಂದು ಎಕ್ಸೈಟಿಂಗ್ ಥಿಂಗ್ ನನಗೋಸ್ಕರ ಇಟ್ಕೊಂಡಿರ್ತೀನಿ ಜಸ್ಟ್ ಟು ಕೀಪ್ ಮೈ ಸೆಲ್ಫ್ ಹ್ಯಾಪಿ. ಯಾವಾಗ ನೀವೇನಾದರೂ ಹೊಸದು ಮಾಡ್ತಾ ಇರ್ತೀರಾ, ಹೊಸದು ಬೈ ಮಾಡ್ತಾ ಇರ್ತೀರಾ, ಹೊಸ ಥಿಂಗ್ಸ್ನ ಕಲೆಕ್ಟ್ ಮಾಡೋಕ್ಕೆ ಯೋಚನೆ ಮಾಡ್ತಿರ್ತಿದ್ರಲ್ಲ, ಅಂದರೆ ಆಲ್ವೇಸ್ ನಿಮ್ಮ ಮೈಂಡ್ ಒಂಥರ ಆಕ್ಯುಪೈಡ್ ಆಗಿರುತ್ತೆ. ಯು ಫೀಲ್ ದಟ್ ಯು ಆರ್ ಡೂಯಿಂಗ್ ಸಮಥಿಂಗ್ ಅಂತ. ಆ ಥರ ನನಗೇನಾದರೆ ನನಗೆ ನಾನು ಬೋರ್ ಮಾಡ್ಕೊಬಾರ್ದು, ಅದಕ್ಕೆ ಇದೆಲ್ಲ ಮಾಡ್ತಿರ್ತೀನಿ. ಸೊ ಇವಾಗ ನಂದು ಹೊಸ ಕ್ರೇಜ್ ಅಂತ ಹೇಳಿದರೆ ಇದು ತೋರಿಸ್ತೀನಿ ಏನೇನು ಅಂತ, ಏನೇನು ತೊಗೊಂಡಿದ್ದೀನಿ ಅಂತ. ಅದಕ್ಕೆ ಇದು ಬಂದು ಇದು ಯಾವುದು ಕೊಚ್ಚಿಯಲ್ಲಿ ಮೊಟ್ಟೆಂಚರಿ ಪ್ಯಾಲೇಸ್ ಅಂತ ಇದೆ. ಅದನ್ನ ಏನಂತ ಕರೀತಾರೆ ಅಂದರೆ ಫೋರ್ಟ್ ಕೊಚ್ಚಿ ಅಂತ ಕರೀತಾರೆ. ಆದರೂ ನೀವು ಫೋರ್ಟ್ ಕೊಚ್ಚಿಗೆ ಹೋಗ್ಬಿಟ್ಟು ಆಚೆ ಬರ್ತಿರಲ್ಲ, ಆಚೆ ಬಂದಿದ ತಕ್ಷಣ ಡೆಡ್ ಆಪೋಸಿಟ್ ಒಂದು ಮೇನ್ ರೋಡ್ ಬರುತ್ತೆ. ಅದಾಗಿದ ತಕ್ಷಣವೇ ನಿಮಗೆ ಫುಲ್ಲು ಶಾಪಿಂಗ್ ಸ್ಟ್ರೀಟನ್ನೇ ಇದೆ ಒಳಗಡೆ. ಅಲ್ಲಿ ಒಳಗಡೆ ಈ ಥರದ್ದೆಲ್ಲ ಇಟ್ಟಿದ್ರು. ಸೊ ಅದು ನಾನು ತೊಗೊಂಡೆ. ಆ್ಯಕ್ಚುಲಿ ನನಗೆ ಟೈಮ್ ಕಾನ್ಸ್ಟೆಂಟ್ ಸ್ವಲ್ಪ ಇತ್ತು, ಇಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಬೈ ಮಾಡ್ಬೋದಾಗಿತ್ತು. ನೋಡಿ ನಾನು ತೊಗೊಂಡಿರೋದು ಇದು ಹೆಂಗೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ ಇಲ್ಲಿ ಓಮ್ ಅಂತ ಬರ್ತಿದೆ. ಆಮೇಲೆ ಇದಕ್ಕೆ ಎರಡು ಚಿಕ್ಕದು ಈ ಥರ ಇದು ಕೊಟ್ಟಿದ್ದಾರೆ ಸ್ಟಿಕ್ಕು. ಇದನ್ನ ನೋಡಿ ಬಟ್ ತೋರಿಸ್ತೀನಿ, ಎಷ್ಟು ಹೀಲಿಂಗ್ ಆಗಿರುತ್ತೆ. ಸೌಂಡ್ ನೀವೇ ಕೇಳಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದಲ್ಲ. ನಂಗೆ ಆ್ಯಕ್ಚುಲಿ ಇದು ಇಷ್ಟ, ಅದಕ್ಕೆ ನಾನು ಫೀಲ್ ಮಾಡ್ತೀನಿ ಈ ಸೌಂಡ್ನ. ನನಗೆ ತುಂಬ ಹೀಲಿಂಗ್ ಎಫೆಕ್ಟ್ ಕೂಡ ಕೊಡುತ್ತೆ. ಇವಾಗ ನಾನು ಡೈಲಿ ನಮ್ಮ ಹಸ್ಬೆಂಡ್ಗೆ ತುಂಬ ಟಾರ್ಚರ್ ಕೊಡ್ತಿದ್ದೀನಿ. ಇದನ್ನ ಇಟ್ಕೊಂಡ್ಬಿಟ್ಟು ಇನ್ನೊಂದು ಐಟಮ್ ಇದೆ, ಸೌಂಡ್ ಹೀಲಿಂಗ್ ಮಾಡ್ತೀನಿ ಅಂತ. ನಾನು ಈ ಐಟಮ್ ತೊಗೊಂಡ್ರೆ ಓಡೋಗ್ತಾ ಇರ್ತಾರೆ ಅವರು. ಬಟ್ ರಿಯಲಿ ಇದು ತುಂಬ ಮೈಂಡ್ಗೆ ಸೂದಿಂಗ್ ಆಗಿರುತ್ತೆ. ನೀವು ಬೇಕಾದರೆ ಇದೇನಂತ ಹೇಳಿದ್ರೆ ಮನೆಯಲ್ಲಿ ಇದು ಬರುತ್ತಲ್ಲ, ಏನಂತ ಹೇಳಿದ್ರೆ ರೂಮ್ ಫ್ರೆಶ್ನರ್ ಥರದ್ದು ಒಂದು ಸೆಂಟ್ಸ್ ಎಲ್ಲ ಬರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ನೀವು ಕೆಳಗಡೆ ಒಂದು ಕ್ಯಾಂಡಲ್ ಇಟ್ಬಿಟ್ಟು ಅದು ರೂಮ್ ಎಲ್ಲ ಸ್ಮೆಲ್ ಆ ಥರ ಆಗುತ್ತೆ, ಸೂದಿಂಗ್ ಎಫೆಕ್ಟ್ ಇರುವಂಥದ್ದು. ಆ ಥರದ್ದು ಪರ್ಫ್ಯೂಮ್ಸ್ ಆಯ್ತಾ ನನ್ನ ಹತ್ರ ತೊಗೊಂಡಿದ್ದೀನಿ ನಾನು. ಅದನ್ನು ಹಾಕ್ಬಿಟ್ಟು ಇದನ್ನೆಲ್ಲ ಮಾಡ್ಕೊಂಡು ಇದ್ರೆ ಒಂಥರ ಸೌಂಡ್ ನಿಜವಾಗ್ಲೂ ಮೈಂಡ್ ಹೀಲ್ ಆಗುತ್ತೆ. ಬಟ್ ಇದೆಲ್ಲ ಗೊತ್ತಿರೋರಿಗೆ ಗೊತ್ತಾಯ್ತಾ, ಇದೆಲ್ಲ ನಾನು ಹೇಳಿದರೆ ಬೇರೆಯವ್ರಿಗೆ ಮೀನಿಂಗ್ಲೆಸ್ ಅನ್ಸ್ಬೋದು. ಬಟ್ ಯಾರು ಅದನ್ನು ಫೀಲ್ ಮಾಡಿ ಮಾಡ್ತಾರೆ ಅವ್ರಿಗೆ ಅದು ಚೆನ್ನಾಗಿ ಅನಿಸುತ್ತೆ. ಸೊ ದಿಸ್ ಇಸ್ ದ ಒನ್ ಥಿಂಗ್ ಐ ಪರ್ಚೇಸ್ಡ್. ಆಮೇಲೆ ಇನ್ನೊಂದು ನೋಡಿ, ಇದು ನೋಡಿ ತೋರಿಸ್ತೀನಿ. ಇಲ್ಲಿ ಒಳಗಡೆ ಬುದ್ಧ ಅದೆಲ್ಲ ಡಿಸೈನ್ ಇದೆ. ಮತ್ತು ಇಲ್ಲೆಲ್ಲ ಏನು ಹೇಳ್ತಾರೆ, ಇದಕ್ಕೇನೇನು ಹೇಳ್ತಾರೆ, ಯಂತ್ರಗಳಂತ ಮಾಡಿರ್ತಾರಲ್ಲ ಆ ಥರದ್ದು. ನಾವಿವಾಗ ಲಕ್ಷ್ಮೀ ಪೂಜೆ ಮಾಡುವಾಗ ಯಂತ್ರ ಈ ಥರ ಒಂದೊಂದು ಇದಕ್ಕೆಲ್ಲದಕ್ಕೂ ಒಂದೊಂದು ಮೀನಿಂಗ್ ಇರುತ್ತೆ. ಬಟ್ ನಂಗೆ ಎಲ್ಲದ್ರದ್ದು ಮೀನಿಂಗ್ ಗೊತ್ತಿಲ್ಲ. ಸೊ ಇದನ್ನು ಹೀಗೆ ಇಟ್ಕೊಬೇಕು ಕೈ ಮೇಲೆ. ಅದಕ್ಕೆ ಈ ಥರದೊಂದು ಇದು ಕೊಟ್ಟಿರ್ತಾರೆ. ನೋಡಿ ನಾನು ತೋರಿಸ್ತೀನಿ ಹೆಂಗೆ ಮಾಡೋದಂತ. ಯಾರ್ಯಾರಿಗೆ ಓಂ ಸೌಂಡ್ ಕೇಳಿಸ್ತು, ಇದರಲ್ಲಿ ಯಾರ್ಯಾರಿಗೆ ಶಂಖ ಸೌಂಡ್ ಕೇಳಿಸ್ತು, ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಸೌಂಡ್ ಅಂತೂ ತುಂಬ ಅಂದರೆ ತುಂಬ ಹೀಲಿಂಗ್. ಮತ್ತು ನೀವು ಮಾಡ್ತಾ ಯು ಕ್ಯಾನ್ ಫೀಲ್ ದಟ್ ಒಂಥರ ಓಂ ಅಂತ ಸೌಂಡ್ ಬರುತ್ತೆ. ಸಿ ಓಂ ಸೌಂಡ್ಗಿದೆಯಲ್ಲ ಅದು ತುಂಬ ಹೀಲಿಂಗ್ ಎಫೆಕ್ಟ್ ಇದೆ. ಸೊ ನಮ್ದಿಡೀ ಇದು ಭೂಮಿ ತಿರ್ಗತ್ತಲ್ಲ, ಅದ್ರದ್ದು ಸೌಂಡನ್ನು ಟ್ರ್ಯಾಕ್ ಮಾಡಿದಾರಂತಲ್ಲ, ಅದು ಸಹಿತ ಓಮ್ ಅಂತ ಕೇಳಿಸುತ್ತಂತೆ. ಸೊ ನಾನು ಈ ಥರದ್ರೆಲ್ಲ ತುಂಬ ಬಿಲೀವ್ ಮಾಡ್ತೀನಿ. ಏನಂತ ಹೇಳಿದ್ರೆ ಯೂನಿವರ್ಸು, ಎನರ್ಜಿ ಮತ್ತು ಈ ಥರ ಸೌಂಡ್ ಇದೆಲ್ಲದಕ್ಕೂ ಒಂದು ಏನಂತ ಹೇಳಿದ್ರೆ ನಮ್ಮ ಬಾಡಿ ಆಗಿರೋದೇ ಪಂಚಭೂತದಿಂದ ಅಲ್ವಾ. ಸೊ ಈ ಸೌಂಡು ಮತ್ತು ವಾಟರು ಇದೆಲ್ಲದೂ ಮತ್ತು ಏನು ಹೇಳ್ತಾರೆ ಅಗ್ನಿ, ವಾಯು ಇದೆಲ್ಲದೂ ನಮ್ಮ ಲೈಫ್ ಮೇಲೆ ಅದ್ರ ಎನರ್ಜಿ ನಮ್ಮ ಎನರ್ಜಿ ತುಂಬ ಏನಂತ ಹೇಳಿದ್ರೆ ಕ್ಲೋಸ್ ಆಗಿ ಅಲೈನ್ ಆಗಿರುತ್ತೆ ಮತ್ತು ಅಸೋಸಿಯೇಟ್ ಆಗಿರುತ್ತೆ. ಸೊ ಆ ಥರದ್ದು ಏನಾದರೂ ರಿಲೇಟೆಡ್ ಇದ್ದರೆ ನಾನೊಂಥರ ಅದು ಬಿಲೀವ್ ಮಾಡ್ತೀನಿ. ಅದಕ್ಕೆ ನಂಗೆ ಇದೆಲ್ಲ ಚೆನ್ನಾಗಿ ಅನಿಸುತ್ತೆ. ಸೊ ಇದು ನಂದು ನ್ಯೂ ಕ್ರೇಜ್. ಇವಾಗ ನೋಡೋಣ, ಈ ಥರದ್ದೆಲ್ಲ ನಾನು ಎಷ್ಟು ಕಲೆಕ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ಐ ವಿಲ್ ಕೀಪ್ ಡೂಯಿಂಗ್ ಇಟ್. ಯಾಕಂದರೆ ನಂಗೆ ಒಂದಷ್ಟು ಟಾರ್ಗೆಟ್ ಇದೆ, ಇಷ್ಟೊಂದು ಥರದ್ದು ಬೈ ಮಾಡಬೇಕಂತ. ಅದೆಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಬೈ ಮಾಡ್ತೀನಿ. ಅದಕ್ಕೋಸ್ಕರ ಹುಚ್ಚರ ಎಲ್ಲ ಕಡೆ ತಿರುಗಿ ಬೈ ಮಾಡಲ್ಲ. ನಾನು ಹೋದಾಗ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲೆಲ್ಲ ಬೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಅಬೌಟ್ ಒನ್ ಮೋರ್ ಶಾಪಿಂಗ್. ಆಮೇಲೆ ಏನು ತಗೊಂಡೆ, ಇಷ್ಟೇ ಅನ್ಕೊತೀನಿ ನಾನು. ಕೇರಳದಲ್ಲಿ ಇಷ್ಟೇ ನಾನು ತೊಗೊಂಡಿದ್ದು. ಇನ್ನು ಬಿಟ್ಟರೆ ಏನಾದರೂ ಹೋಮ್ ಮೇಡ್ ಚಾಕ್ಲೇಟ್ ಸ್ವಲ್ಪ ತೊಗೊಂಡಿದ್ದೆ.
ಈ ಥರದ್ದು ತಿನ್ನೋ ಐಟಮ್ ಬನಾನಾ, ನೇಂದ್ರ ಬಾಳೆ ಅಂತ ಬರುತ್ತಲ್ಲ ಅದನ್ನು ಸಹಿತ ತೊಗೊಂಡಿದ್ದೀನಿ. ನೇಂದ್ರ ಬಾಳೆ ಇದೆ, ತೋರಿಸ್ತೀನಿ ತಡೀರಿ ನಿಮಗೆ. ಇದು ನೋಡ್ತಾ ಇದ್ದಿಲ್ಲ, ಲಾಸ್ಟ್ ಬನಾನಾ ಉಳಿದಿದೆ ಇದು. ಇದಕ್ಕೆ ನೇಂದ್ರ ಬಾಳೆ ಅಂತ ಕರೀತಾರೆ. ಇದು ಏನಂತ ಹೇಳಿದ್ರೆ ಫುಲ್ ಹಣ್ಣಾದ್ಮೇಲೆ ಇದ್ರದ್ದು ಬಜ್ಜಿ ಮಾಡ್ಬೋದು. ಸೊ ನಾನು ಆ್ಯಕ್ಚುಲಿ ಇದನ್ನು ಬಜ್ಜಿನೂ ಮಾಡಿದ್ದೆ. ಆಮೇಲೆ ಇದನ್ನು ಇನ್ನೂ ಹಾಫ್ ಆಫ್ ಇದಾಗಿರುತ್ತಲ್ಲ, ಅರ್ಧಂಬರ್ಧ ಹಣ್ಣಾಗಿರುತ್ತಲ್ಲ, ಅವಾಗ ಇದನ್ನು ಬೇಯಿಸ್ಬಿಟ್ಟು ನೀವು ತಿನ್ಬೋದು, ಅದನ್ನು ಚೆನ್ನಾಗಿರುತ್ತೆ. ಅದೆಲ್ಲನೂ ಟ್ರೈ ಮಾಡಿದೆ. ನಾನು ಆಲ್ಮೋಸ್ಟ್ ಒಂದು 2-3 ಕಿಲೋಸ್ ಏನೋ ತೊಗೊಂಬಂದಿದ್ದೆ. ಇದು ಲಾಸ್ಟ್ ಒನ್. ಇವಾಗ ಇವತ್ತು ತಿನ್ಬೇಕಂತ ಇಟ್ಕೊಂಡಿದ್ದೀನಿ. ಸೊ ಇಷ್ಟೇ ನಾನು ಕೇರಳದಲ್ಲಿ ಬೈ ಮಾಡಿದ್ದು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಮತ್ತು ಈ ನೆಕ್ಸ್ಟ್ ಪಾರ್ಟಲ್ಲಿ ನಾನು ನನ್ನ ಲಾಸ್ಟ್ ವರ್ಕಿಂಗ್ ಡೇ ಅಲ್ಲಿ ಏನೇನು ಲಂಚ್, ಏನೇನು ಊಟ ಮಾಡಿದ್ದೆ ಅಂತ ನಾನು ನಿಮಗೆ ಹಾಕ್ತಾಯಿದ್ದೀನಿ, ಅದನ್ನು ನೋಡಿ. ಸೊ ನನಗೆ ಯಾರ್ಯಾರು ಸ್ಪೆಷಲ್ ಫೀಲ್ ಮಾಡಿಸಿದ್ರು ನನ್ನ ಲಾಸ್ಟ್ ಡೇ, ಅವರೆಲ್ಲರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಮತ್ತು ಎಲ್ಲರೂ ತುಂಬ ಪ್ರೀತಿ ತೋರಿಸಿದ್ದೀರಾ. ನನ್ನ ಜರ್ನಿ ನಂದು ಪ್ರೀವಿಯಸ್ ಕಂಪನಿಯಲ್ಲಿ ತುಂಬ ಬ್ಯೂಟಿಫುಲ್ ಇತ್ತು. ಸೊ ನನ್ನ ಜರ್ನಿ ಅಷ್ಟು ಬ್ಯೂಟಿಫುಲ್ ಇರಬೇಕಂತ ಹೇಳಿದರೆ, ಬಿಕಾಸ್ ಐ ಆಮ್ ಹ್ಯಾಂಡ್ಲಿಂಗ್ ಅ HR ರೋಲ್ ಈಸ್ ಲೈಕ್ ಮೋರ್ ಆಫ್ ಇಂಟ್ರಾಕ್ಷನ್ ವಿತ್ ದ ಪೀಪಲ್. ಯಾಕಂದರೆ ನಾವು ಜನ ಜೊತೆಗೇ ಯಾವಾಗೂ ಇಂಟ್ರಾಕ್ಷನಲ್ಲೇ ಇರ್ತೀವಿ. ಸೊ ನನ್ನ ಜರ್ನಿ ನನಗೆ ಬ್ಯೂಟಿಫುಲ್ ಅಂತ ಅನ್ನಿಸ್ತು ಅಂದರೆ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಮೀ. ನನ್ನ ಸರೌಂಡಿಂಗಲ್ಲಿ ಯಾರಿದ್ರು ಮತ್ತು ಎಲ್ಲ ಎಂಪ್ಲಾಯೀಸಲ್ಲಿರೋರು ಮ್ಯಾಟರ್ ಆಗ್ತಾರೆ. ಬಿಕಾಸ್ ಈಚ್ ಆ್ಯಂಡ್ ಎವ್ರಿ ಒನ್ ಕಾಂಟ್ರಿಬ್ಯೂಟೆಡ್ ಫಾರ್ ಮೈ ಸಕ್ಸಸ್. ನನಗೆ ತುಂಬ ಸಕ್ಸಸ್ ಕೂಡ ಸಿಕ್ತು, ಅಲ್ಲಿ ತುಂಬ ಒಳ್ಳೆ ನೇಮ್ಸ್ ಕೂಡ ಸಿಕ್ತು, ಮತ್ತು ಎಲ್ಲ ಎಂಪ್ಲಾಯೀಸ್ ಪ್ರೀತಿ ಕೂಡ ಸಿಕ್ತು. ಸೊ ಅದಕ್ಕೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಥ್ಯಾಂಕ್ಸ್. ನಾನು ಲಾಸ್ಟ್ ಡೇ ಬಿಡುವಾಗೂ ಅಷ್ಟೇ ಎಲ್ಲರೂ ನಂಗೆ ಪ್ರೀತಿ ತೋರಿಸಿದ್ರೆ, ಎಲ್ಲರೂ ಇಲ್ಲ ನೀವು ಇರಬೇಕು ಅಂತಲೂ ಹೇಳಿದ್ರೆ ತುಂಬ ಜನ. ಅದು ಆಲ್ಮೋಸ್ಟ್ ನಾನು 15 ಡೇಸ್ ಮುಂಚೆಯಿಂದ ಹೇಳ್ತಾ ಇದ್ರಿ. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್. ನನಗೆ ಗಿಫ್ಟು ಕೊಟ್ಟು ಇನ್ನೂ ಸ್ಪೆಷಲ್ ಫೀಲ್ ಮಾಡಿಸೋರಿಗೆ ಇನ್ನೂ ತುಂಬ ಥ್ಯಾಂಕ್ಸ್. ಓಕೆ, ಈ ವಿಡಿಯೋನ ಕೊನೆ ತನಕ ನೋಡಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್. ಆ್ಯಕ್ಚುಲಿ ನಾವೊಂದು ರೈಸ್ ಬೌಲ್ ಅಂತ ಹಲ್ಸೂರು ರೋಡ್ ಹತ್ರ ಒಂದು ರೆಸ್ಟೋರೆಂಟ್ ಇದೆ. ಇದ್ರ ಬಗ್ಗೆ ನಾನು ಮುಂಚೆ ಒಂದು ವ್ಲಾಗ್ ಕೂಡ ಮಾಡಿದ್ದೀನಿ. ಸೊ ನಾವು ಅಲ್ಲಿ ಲಂಚ್ಗೆ ಹೋಗಿದ್ವಿ. ನಾನು ಮತ್ತು ನನ್ನ ಟೀಮ್ ಮೆಂಬರ್ಸ್ ಮತ್ತು ನಮ್ಮ ಬಾಸ್ ಎಲ್ಲರೂ ಹೋಗಿದ್ವಿ. ಆ್ಯಕ್ಚುಲಿ ಆ ಪ್ಲೇಸು ಆಫ್ಟರ್ನೂನ್ ಲಂಚ್ ಟೈಮಲ್ಲಿ ಸ್ವಲ್ಪ ಫ್ರೀನೇ ಇರುತ್ತೆ. ನಾನು ಆ್ಯಕ್ಚುಲಿ ಇವತ್ತು ಲಾಸ್ಟ್ ವರ್ಕಿಂಗ್ ಡೇ ದಿನ ಈ ಡ್ರೆಸ್ ಹಾಕೊಂಡು ಹೋಗಿದ್ದೆ, ಸಲ್ವಾರ್ ಸೂಟ್. ನಾನು ಸಲ್ವಾರ್ ಸೂಟ್ ಹಾಕೋದು ತುಂಬ ಕಮ್ಮಿ, ಬಟ್ ಹೋಗಿದ್ದೆ. ಇದು ನೋಡಿ ಕಿಮ್ಚಿ ಕೊಟ್ಟಿದ್ರು ಅವ್ರು ಫಸ್ಟು. ಯಾರ್ಯಾರಿಗೆ ಕಿಮ್ಚಿ ಅಂದರೆ ಇಷ್ಟ ಆಗುತ್ತೆ ನಂಗೆ ಕಾಮೆಂಟ್ ಮಾಡಿ ತಿಳಿಸಿ. ಆಮೇಲೆ ಇದೇನೋ ಒಂಥರ ಕ್ರಿಸ್ಪಿ ಚಿಕನ್ ಅಂತ ಇದನ್ನು ಕೊಟ್ಟಿದ್ರು. ಇದು ಒಂಥರ ಸಖತ್ತಾಗಿತ್ತು. ಆ್ಯಕ್ಚುಲಿ ಈ ಐಟಮ್ನೆಲ್ಲ ನಾನೇ ಆರ್ಡರ್ ಮಾಡಿದ್ದು. ಆಮೇಲೆ ಏನಂತ ಹೇಳಿದ್ರೆ, ನಾವು ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಏನಂದರೆ ವೆಜಿಟೇಬಲ್ ಎಲ್ಲ ಇರೋ ಒಂಥರದ್ದು ಒಂದು ಐಟಮ್ ಕೊಟ್ಟಿದ್ದಾರೆ. ಅದೇನಂತ ಹೇಳಿದ್ರೆ, ನಾವು ಬೋತ್ ವೆಜ್ ಮತ್ತು ನಾನ್ ವೆಜಿಟೇರಿಯನ್ ಇದ್ವಿ. ಅದಕ್ಕೆ ನಾವು ಪ್ಲೇನ್ ಫ್ರೈಡ್ ರೈಸ್ ಮತ್ತು ಇದು ನ್ಯೂಡಲ್ಸ್ನ ತೊಗೊಂಡ್ಬಿಟ್ಟು ಫಸ್ಟು ಅದಕ್ಕೆ ಚಿಕನನ್ನು ಸೆಪ್ರೇಟಾಗಿ ಫ್ರೈ ಮಾಡಿಸ್ಕೊಂಡು, ಮತ್ತು ವೆಜಿಟೇಬಲ್ಸ್ನೆಲ್ಲ ಮತ್ತೆ ಸೆಪ್ರೇಟಾಗಿ ಕುಕ್ ಮಾಡಿಸ್ಕೊಂಡು, ಅದನ್ನು ಯಾರ್ಯಾರಿಗೆ ಬೇಕೋ ಅವರು ಅದನ್ನು ಹಾಕ್ಕೊಂಡು ತಿಂದ್ವಿ. ಸೊ ಆಮೇಲೆ ಮನೆಗೆ ಬಂದಿದ್ದ ತಕ್ಷಣ ನಂಗೆ ತುಂಬ ಗಿಫ್ಟ್ ಸಿಕ್ಕಿತ್ತು. ಅದರಲ್ಲಿ ಒಂದು ಏನಂತ ಹೇಳಿದ್ರೆ, ನಾನು ಆಲ್ರೆಡಿ ತೋರಿಸಿನಿ, ಈ ಪ್ಲ್ಯಾಂಟ್ನ ಆವತ್ತೇ ಅನ್ಬಾಕ್ಸಿಂಗ್ ಮಾಡಿದೆ. ಬಿಕಾಸ್ ಅದಕ್ಕೆ ನೀರು ಹಾಕಿಲ್ಲ ಅಂದರೆ ಹಾಳಾಗುತ್ತೆ ಅಂತ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನಿಮ್ಗೆ ಯಾರ್ಯಾರಿಗೆ ನನ್ನ ವಿಡಿಯೋ ಇಷ್ಟ ಆಗಿದೆ, ನೀವು ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೆ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಹತ್ರ ನನ್ನ ಚಾನಲ್ನ ಶೇರ್ ಮಾಡಿ, ಮತ್ತು ಅವ್ರಿಗೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ರಿಕ್ವೆಸ್ಟ್ ಮಾಡಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್. ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲದೂ ಇಷ್ಟ ಆಗಿದೆ ಅಂತ ಅಂದ್ಕೊತೀರಿ. ನಿಮಗೇನಾದರೂ ಡೀಟೇಲ್ಸ್ ಬೇಕಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ, ಇಲ್ಲಾಂದರೆ DM ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.